ಫ್ರೆಶ್ ಆಗಿದೆ, ತುಂಬಾ ಚೆನ್ನಾಗಿದೆ ಎಳ್ನೀರು. ನಾವು ತಲೆ ಸುತ್ತ ಬಂತು, ಹೊಟ್ಟೆ ನೋವು, ಮೈ ಎಲ್ಲ ಉರಿತಾ ಇದೆ ಅಥವಾ ಕಿಡ್ನಿ ಪ್ರಾಬ್ಲಮ್ ಅಂತ ಹೇಳಿ ಎಳ್ನೀರು ಕುಡಿಯಕ್ ಹೋದ್ರೆ ರೇಟು 20 ರೂಪಾಯಿ ಬೋರ್ಡ್ ಹಾಕಿರ್ತಾರೆ, ಕುಡ್ದಾದ್ಮೇಲೆ 70 ರೂಪಾಯಿ ಅಂತ ಹೇಳ್ತಾರೆ. ಹಾಗಾದ್ರೆ ಒಂದ್ಸರಿ ಈ ರೇಟ್ ನೋಡ್ಕೊ ಬನ್ನಿ. ಇಲ್ಲಿ ನೋಡಿ 45 ರುಪೀಸ್. ಎಷ್ಟು ಎಳ್ನೀರು ಒಂದು 45 ಫ್ರೆಶ್ ಎಳ್ನೀರು 40 ರೂಪಾಯಿ. ಇಲ್ಲಿ ನೋಡಿ 40 ರೂಪಾಯಿ. ಅಲ್ಲಿ ಎಳ್ನೀರ್ ಮೇಲೆ ಇಟ್ಟಿಲ್ಲ, ಇಲ್ಲಿ ಹಾಕಿದ್ದಾರೆ ಬೋರ್ಡ್ 40 ರೂಪಾಯಿ. ಪರವಾಗಿಲ್ಲ, ಓಕೆ. ಬೋರ್ಡ್ 20 ರೂಪಾಯಿ ಹಾಕಿರ್ತಾರೆ, ಕುಡ್ದಾದ್ಮೇಲೆ 70 ರೂಪಾಯಿ ಯಾಕೆ? ರೈತರು 70 ರೂಪಾಯಿ ಅಲ್ಲ 100 ರೂಪಾಯಿ ಕೇಳಿದ್ರು ಕೊಡ್ಬೇಕು. ಅದ್ರ ಮಧ್ಯೆ ಈ ಕೆಲವು ಕಡೆ 70 ರೂಪಾಯಿ ಇಸ್ಕೋತಾ ಇದಾರೆ. ಎಲ್ಲ ಕಡೆ ಬ್ಯಾಂಗ್ಳೂರಲ್ಲಿ ಯಾಕೆ ಅಂತ ತುಂಬಾ ಜನ ಮಹಿಳೆಯರು ಜನಗಳು ಎಲ್ಲ ಆಕ್ರೋಶ ಮಾಡ್ತಾ ಇದಾರೆ. ನಾನಂತೂ ಆಪೋಸಿಟ್. ಈ ಬಾಟ್ಲಲ್ಲಿ ಪಾನೀಯ ಬರ್ತಲ್ಲ, ಅದನ್ನು ಕುಡಿದ್ರೆ ಬರೀ ನಾಲ್ಗೆಗೆ ಅಷ್ಟೇ ಟೇಸ್ಟ್ ಇರುತ್ತೆ, ಅದರಲ್ಲಿ ಯಾವುದೇ ಶಕ್ತಿ ಇರಲ್ಲ. ಇದರಲ್ಲಿ ಸ್ಕಿನ್ ಅಲರ್ಜಿ ಹೋಗುತ್ತೆ, ಹೊಟ್ಟೆ ನೋವು ಇದು ಕಮ್ಮಿ ಆಗುತ್ತೆ, ಮತ್ತೆ ಬ್ರೈನಿಗೆ ಒಳ್ಳೇದು, ಹಾರ್ಟಿಗೆ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು ಈ ಎಳ್ನೀರು. ನಾನು ಪ್ರಕೃತಿದತ್ತವಾಗಿ ಸಿಗ್ತಕ್ಕಂಥ ಎಲ್ಲ ವಸ್ತುಗಳನ್ನ ಪ್ರಮೋಟ್ ಮಾಡ್ತಾ ಇರ್ತೀನಿ, ಹೆಚ್ಚು ಒತ್ತು ಕೊಡ್ತೀನಿ. ನಾನು ಕುಡಿತೀನಿ, ನಮ್ಮ ಮನೇಲಿ ಫ್ಯಾಮಿಲಿ ಎಲ್ಲ ಕುಡಿತಾರೆ. ಆದ್ರೆ ಈ ಬಾಟ್ಲಿಗಳಲ್ಲಿ ಬರ್ತಾವಲ್ಲ ಇವಾಗ ಎನರ್ಜಿ, ಅದು ಯಾರು ಸಿನಿಮಾದವರು ಮತ್ತೆ ಕ್ರಿಕೆಟ್ನವರು ತೋರಿಸ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ, ಅದ್ರಲ್ಲಿ ಏನು ಸಿಗಲ್ಲ. ಆ ಬಾಟ್ಲಿಗೆ ಕೇವಲ 25 ಪೈಸೆ ಅಷ್ಟೇ ಇರುತ್ತೆ. ಈ ಎಳ್ನೀರನ್ನ ನಾವು ಒಬ್ಬರೇ ಕುಡಿಯಲ್ಲ, ಕುಡ್ದಾದ್ಮೇಲೆ ಮನೆಯಲ್ಲಿ ಮಕ್ಕಳಿಗೆ, ಅಪ್ಪ ಅಮ್ಮಂದಿರಿಗೆ, ಮಿಸ್ಸಸ್ಗೆ ಎಲ್ರಿಗೂ ನಾವು ತಗೊಂಡು ಹೋಗ್ತೀವಿ. ನೀವು 70 ರೂಪಾಯಿ ಮಾಡಿದ್ರೆ ಅಲ್ಲಿ ಎಲ್ಲರಿಗೂ ತಗೊಂಡು ಹೋಗೋಕ್ಕಾಗಲ್ಲ, ನಾವು ಒಬ್ಬರೇ ಕುಡ್ಕೊಂಡು ಹೋಗ್ಬೇಕಾಗುತ್ತೆ. ರೇಟನ್ನ ರೀಸನಬಲ್ ತಗೊಳ್ಳಿ. ಬೇಸಿಗೆಯಲ್ಲಿ ಎಲ್ರಿಗೂ ಕೂಡ ಈ ಎಳ್ನೀರು ಅಂತಕ್ಕಂಥದ್ದು ಉಪಯುಕ್ತವಾಗಿದೆ. ಹಾಗಾಗಿ ನಾವು ಎಳ್ನೀರನ್ನ ಕುಡಿಬೇಕು. ನೀವು ರೇಟು ಜಾಸ್ತಿ ಮಾಡಿದ್ರೆ ನಿಮಗೆ ಕೆಲವು ದುಡ್ಡಿದ್ದಾರೆ ಮಾತ್ರ ಕುಡಿತಾರೆ, ಸಾಮಾನ್ಯ ವರ್ಗ ಯಾರು ಎಳ್ನೀರು ಕುಡಿಯಲ್ಲ. ನಿತ್ಯಕ್ಕೆ ಒಳ್ಳೇದು, ಆರೋಗ್ಯ ಸುಸ್ತಾಗಲೆ ಆಗುತ್ತದೆ, ಒಳ್ಳೇದು. ಅದರಲ್ಲಿ ಬರೋದು ಶಕ್ತಿ, ಎನರ್ಜಿ ಜಾಸ್ತಿ ಇರುತ್ತೆ. ಡೈಲಿ ಎಷ್ಟು ಕುಡಿತೀರಿ ಎಳ್ನೀರು ಇದು? ನಾವು ಒಂದು 2-3 ಕುಡಿತೀನಿ. ಅಲ್ಲ, ನೀವು ಎಷ್ಟು ಹೊಡಿತೀರ? ಎಷ್ಟು ಜನ ಬಂದು ಕುಡಿತಾರೆ ಡೈಲಿ ಅಂತ? ಡೈಲಿ ಒಂದು 200 ಜನ 250 ಜನ ಬರ್ತಾರೆ. 250 ಜನ ಡೈಲಿ? ಬೇಸಿಗೆ ಅಂತ ಹೇಳಿ ಬೇಸಿಗೆ ಟೈಮಿಗೆ ಕುಡಿತಾರೆ. ಇನ್ನ ರೇಟ್